Please subscribe. ಸುಮ್ನೆ ಬಂದು ನಮ್ಮ ಭಾಷೆನ ನಾವು ಸುಮ್ನೆ ಒಂದಿನ ಕೂತ್ಕೊಂಡು ಇಲ್ಲಿ ಕಿರ್ಚ್ಕೊಂಡು ಅರ್ಸ್ಕೊಂಡು ಏನ್ ಪ್ರಯೋಜನನೂ ಆಗಲ್ಲ. ಅದು ಅವ್ರವ್ರು ಬೆಳೆಸ್ಕೋಬೇಕು, ಅವ್ರವ್ರಿಗೆ ಬರ್ಬೇಕಷ್ಟೇ. ಇಲ್ಲಿ ಯಾರು ತುಂಬಕ್ಕೂ ಆಗಲ್ಲ, ಯಾರು ಇದು ಮಾಡಕ್ಕಲ್ಲ. ನಾವೇ ಎರಡೆರಡು ಮಾತು ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ಎಲ್ಲರೂ ಇಲ್ಲೆಲ್ಲರೂ ಹೇಳಿದ್ರು, ಬಂದಿದ್ಯಾ 2 ನಿಮಿಷ ಮಾತಾಡು, ಆಡಕ್ಕಾದ್ರೆ ಆಡು, ಇಲ್ಲ ಡೈಲಾಗ್ ಹೇಳ್ಬಿಟ್ಟು ಹೋಯ್ತಾರು ಅಂತ. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತೆಲ್ಲರೂ ಯೂತ್ ಇದಾರೆ. ನನ್ನ ಜೀವನದ ನಾನ್ ಕಲ್ತಿದ್ ಒಂದೇ ಒಂದು ಅಂಶ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಮ್ಮ ಮನೆಯಲ್ಲಿ ದೊಡ್ಡವರೊಬ್ರು ಹೇಳ್ಕೊಟ್ರು ನಮ್ಗೆ, ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ರಿ, ಮುಂದ್ ಬರಕ್ ಹೆಂಗ್ ಬೇಕಾದ್ರೂ ಬನ್ನಿ, ಆದ್ರೆ 2 ಕೆಲಸ ಮಾಡಬೇಡಿ ಅಂತ. ತಲೆ ಹಿಡಿಬಾರ್ದು, ತಲೆ ಹಿಡಿಬಾರ್ದು ಮಾಡಿ. ಇದೇನಕ್ಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಈಗ ನೀವು ನೋಡ್ತಾ ಇರ್ಬೋದು, ಏನಪ್ಪಾ ಒಬ್ಬ ಲೈಟ್ ಬಾಯ್ ಆಗಿರೋನು ಇವತ್ತೇನೋ ಸ್ಟಾರ್ ಆಗೋದ, ಅದು ಇದು ಆಡು ಮೂಡು ಲೊಟ್ಟು ಲೊಸ್ಕು ಅಂತೆಲ್ಲ. ಹೌದು, ಇಲ್ಲ ಅಂತ ಹೇಳಲ್ಲ ನಾನು, ಖಂಡಿತ. ಆದ್ರೆ ನಾನೊಂದು ಕಲ್ತ್ಕೊಂಡಿದ್ದೆ ಅವಾಗ ಏನಂತಂದ್ರೆ, ಯಾಕಂದ್ರೆ ನಮ್ಮಲ್ಲೇ ಒಬ್ರು, ಅಂದ್ರೆ ನಮ್ಮ ಸಹಪಾಠಿಗಳೇ, ಏನ್ ಕನ್ನಡ ಚಿತ್ರರಂಗದ ಒಬ್ಬ ಹೀರೋಗೆ 1 ಕೋಟಿ ಕಾರ್ ಬೇಕಾ ಅಂತ ಅಂದ್ಬಿಟ್ಟು, ನಾನು ಆಕ್ಚುಲಿ ಅವ್ನಿಗೆ ಕರೆದ್ಬಿಟ್ಟು ಒಂದು ಮಾತು ಹೇಳಿದೆ, ನೋಡಮ್ಮ ನಾನ್ ಪಕ್ಕಾ ಲೋಕಲ್. ಒಂದೇನಂದ್ರೆ, ಈಗ ನಿಮ್ಗಳಿಗೆ ಅದೇನ್ ಅನ್ಕೊಳ್ತಿರೋ ಗೊತ್ತಿಲ್ಲ, ಯಾವತ್ತೂ ನಾನೊಂದು ಮಾತು ಹೇಳ್ತೀನಿ. ಯಾಕಂದ್ರೆ ಅದು ದೇಶ ಸುತ್ತಬೇಕು, ಇಲ್ಲ ಕೋಶ ಓದ್ಬೇಕು ಅಂತ ಹೇಳ್ತಾರೆ ದೊಡ್ಡವರು. ನಾವೆಲ್ಲ ಹೊರಗಡೆ ಹೋಗಿ 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 ನೋಡಿ 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 ನಾನ್ ಕಲ್ತಿದ್ ಕೆಲವು ವಿದ್ಯೆ ಏನಂತಂದ್ರೆ, ಈಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇಲ್ಲಿ ಸಾಂಗ್ ಹೋಗ್ತೀವಿ. ಈಗ ಏನ್ ಮಾಡ್ತೀವಿ ನಾವು, ಯೂಶಲಿ ಫ್ಯಾಮಿಲಿ ಎಲ್ಲಾರು ಊಟಕ್ಕೆ ಹೋದ್ರೆ ಅಪ್ಪ ಅದವನು ಎಲ್ಲರದ್ದು ಬಿಲ್ ಕಟ್ಬೇಕು. ಮಗನ್ಗೆ 18 ವರ್ಷ ಆಗಿದ್ರು ಸರಿ, 20 ವರ್ಷ ಆಗಿದ್ರು ಸರಿ, ಅವ್ನು 30 ವರ್ಷ ಆಗಿದ್ರು ಸರಿ, ಅಪ್ಪ ಬಂದ ಅವ್ನು ಬಿಲ್ ಕಟ್ತಾನೆ ಅಂತ. ಆದ್ರೆ ಅಲ್ಲೊಂದು ಕಲ್ಚರ್ ಇದೆ, ತುಂಬಾನೇ ಇಷ್ಟ ಆಗಿದ್ ನನಗೆ. ಯಾಕಂದ್ರೆ ನಾನೊಂದ್ ಸ್ವಲ್ಪ ಚೇಂಜ್ ಆಗೋದಕ್ಕೆ ಕಾರಣನೂ ಅದು. ಎಲ್ಲ ಸ್ಕೂಲ್ ಮಕ್ಳು, ಸಣ್ಣ ಸಣ್ಣ ಮಕ್ಳು, ಗಂಡ ಹೆಂಡತಿ 2 ಮಕ್ಳು 3 ಮಕ್ಳು ಹೋಗ್ತಾರೆ. ನಾವು ಕೂತಿದ್ವಿ ಒಂದ್ ಕಡೆ ಪಕ್ಕದಲ್ಲಿ, ಎಲ್ಲ ಊಟ ಮಾಡಿದ್ರು. ನನ್ಗೊಬ್ಬ ಗೈಡ್ ಇದ್ದ, ಆನಂದ, ನೋಡಿ ಇಲ್ಲಿ ಕಲ್ಚರ್ ನೀನು ಅಂತ ಹೇಳಿ. ಅಪ್ಪನ ಬಿಲ್ ಅಪ್ಪನ ಹತ್ರ ಬಂತು, ಅಮ್ಮನ ಬಿಲ್ ಅಮ್ಮನ ಹತ್ರ ಹೋಯ್ತು, ಮಕ್ಕಳ ಬಿಲ್ ಮಕ್ಕಳ ಹತ್ರ ಹೋಯ್ತು. ಅವ್ರವ್ರ ಬಿಲ್ ಅವ್ರವ್ರು ಕೊಟ್ಬಿಟ್ಟು ಹೋಗ್ತಾ ಇದ್ರು. ಅಂದ್ರೆ ಹೆಂಗೆ ಇದು ಅಂತ, ಇದು ನಮ್ಮಲ್ಲಿ ಕಲ್ಚರ್ ಅಂತ. ಅದಕ್ಕೆ ನಾನು ಹೇಳೋದು, ಒಂದ್ಸಲಿ ಬದುಕಿದೀವಿ, ಗೊತ್ತಿಲ್ಲ ಮುಂದಿನ ಜನ್ಮ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಇರೋಷ್ಟು ದಿನ ಒಂದ್ ಒಳ್ಳೆ ಕೆಲಸ ಮಾಡೋಣ, ಫಸ್ಟ್ ನಾವು ಸಂತೋಷವಾಗಿರೋಣ. ನಾವು ಸಿಕ್ಕಿ ನಾವೆಲ್ಲ ಆದ್ಮೇಲೆ ಮಕ್ಕಳಿಗಿದ್ರೆ ನಾವು ಮಾಡ್ಬಿಟ್ಟು ಹೋಗೋಣ ಅಂತ. ಇದೇನಕ್ಕೆ ಹೇಳ್ತೀನಿ ಅಂದ್ರೆ, ಆಮೇಲೆ ನಾಳೆ ದಿನ ಒಂದಷ್ಟು ವರ್ಷ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು, ಇವತ್ತಿದೆ ನನ್ನ ಮಗ ಈಗ ಆಕ್ಚುಲಿ ದೊಡ್ಡವನಾಗ್ತಾನೆ, ನಾನು ಯಾವ್ದೋ ಒಂದು 800 ರೋಡ್ ಆಡ್ಕೊಂಡು ನಾವು ಯಾವ್ದಾದ್ರು ಇಂಪಾರ್ಟೆಂಟ್ ಕಾರ್ ಹೋದಾಗ ಕೂತ್ಕೊಂಡು ನಾನು ಹೊಟ್ಟೆ ಉರಿಪಡಬಾರ್ದು. ನನ್ನ ಹತ್ರ ಇತ್ತು, ನಾನು ಮಾಡ್ಲಿಲ್ಲ, ಇವ್ನು ಮಾಡ್ತಾವ್ ನೋಡಿ ನನ್ನ ದುಡ್ಡಿಂದ ಅಂತೇಳಿ. ಅದಕ್ಕೋಸ್ಕರ ಫಸ್ಟ್ ನಗ್ನಕೊಂಡಿರಿ. ಗೊತ್ತಿಲ್ಲ, ಇವತ್ತಿದ್ದ ನಾಳೆ ಪಟ್ಟಂತ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಸೊ ಜಾಸ್ತಿ ಟೈಮ್ ತಗೊಳಲ್ಲ, ಎಲ್ಲ ದೊಡ್ಡವರಿದ್ದಾರೆ, ಮಾತಾಡ್ತಾರೆ. ಎರಡೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ಚಿತ್ತದು, ಅದಕ್ಕಿಂತ 1 ಹೆಜ್ಜೆ ಮುಂದೆ ಕೆಲಸ ಮಾಡೋ ಎಲ್ಲ